ಈ ಸಿನಿಮಾ ನೋಡಕ್ಕೆ ಒಂದೇ ರೀಸನ್ ಏನಂದ್ರೆ ಈ ಸಿನಿಮಾ ಹೇಗೆ 121 ಕೋಟಿ ಗಳಿಕೆ ಮಾಡಿತ್ತು ಅಂತದ್ ಏನಿದೆ ಈ ಸಿನಿಮಾದಲ್ಲಿ ನೋಡೋಣ ಬನ್ನಿ. ಆಡು 3 ಇವಾಗ ಜಸ್ಟ್ ಈ ಸಿನಿಮಾ OTT ಅಲ್ಲಿ ನೋಡಿದ್ಮೇಲೆ ನನಗೆ ಹೆಂಗ ಅನ್ಸಿತಪ್ಪ ಅಂದ್ರೆ ನನಗಂದ್ರೂ ಒಂದ್ ಚೂರು ಇಷ್ಟ ಆಗ್ಲಿಲ್ಲ ಗುರು. ತಲೆಗೆ ಟಾರ್ಚರ್ ಕೊಡುವ ಸೀನ್ಸ್ ಗಳು ತುಂಬಾ ಜಾಸ್ತಿನೇ ಇದೆ ಈ ಸಿನಿಮಾದಲ್ಲಿ. ಅದು ಹೇಗೆ 120 ಕೋಟಿ ಗಳಿಕೆ ಮಾಡಿತ್ತು ನನಗಂತೂ ಒಂದ್ ಅರ್ಥ ಆಗ್ತಿಲ್ಲ. ಒಂದು ಸಿನಿಮಾ 100 ಕೋಟಿ ಕ್ಲಬ್ ಗೆ ಸೇರುತ್ತಂದ್ರೆ ಅದು ಮಾಮೂಲಿ ವಿಷಯ ಅಲ್ಲ. ಬರೀ KGF ಸಿನಿಮಾ 250 ಕೋಟಿ ಗಳಿಕೆ ಮಾಡಿ ವರ್ಲ್ಡ್ ವೈಡ್ ತಿರುಗಿ ನೋಡಂಗೆ ಮಾಡಿತ್ತು ಈ ಸಿನಿಮಾ. ಬರೀ 250 ಕೋಟಿ ಅಷ್ಟೇ. ಆದ್ರೆ ಈ ಸಿನಿಮಾ 100 ಕೋಟಿ ಕ್ಲಬ್ ಗೆ ಸೇರಿದೆ. ನನಗಂತೂ ನಿಜವಾಗ್ಲೂ ಆಶ್ಚರ್ಯ ಆಯ್ತು. ಇದು ರಿಯಲ್ ಫೇಕ್ ಅಂತ ತಿಳ್ಕೊಳಕ್ಕೆ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿದ್ನೆ. ಅಲ್ಲಿ 121 ಕೋಟಿ ಅಧಿಕ ಗಳಿಕೆ ಮಾಡಿದೆ ಅಂತ ತೋರಿಸ್ತಾ ಇದೆ. ಅದಕ್ಕೆ ಫಸ್ಟ್ ಹೋಗಿ G5 ಆನ್ ಮಾಡಿ ಈ ಸಿನಿಮಾನ ಪ್ಲೇ ಮಾಡಿ ಕನ್ನಡದಲ್ಲಿ ನೋಡಿದ್ನೆ. ಆದ್ರೆ ನನಗೇನು ಅಷ್ಟು ಇಷ್ಟ ಆಗ್ಲಿಲ್ಲ ಈ ಸಿನಿಮಾ. ನಾನೇನು ಈ ಸಿನಿಮಾನ ನೆಗೆಟಿವ್ ಆಗಿ ಹೇಳ್ತಿಲ್ಲ. ಇಟ್ ಇಸ್ ಮೈ ಆನೆಸ್ಟ್ ಒಪಿನಿಯನ್ ಅಷ್ಟೇ. ಬೇಕಾದ್ರೆ ನೀವು ಹೋಗಿ ಒಂದ್ಸಲ ಈ ಸಿನಿಮಾ ನೋಡಿ ನಿಮಗೆ ಹೆಂಗ ಅನಿಸಿದಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಕೊಡ್ತಿರೋ ರಿವ್ಯೂ ಸರಿ ಇದೆಯೋ ತಪ್ಪಿದೆಯೋ ನಿಮಗೆ ಗೊತ್ತಾಗುತ್ತೆ. ಇನ್ನು ಸಿನಿಮಾ ಪಾಯಿಂಟ್ ಗೆ ಬಂದ್ಬಿಡೋಣ. ಇನ್ನು ಈ ಸಿನಿಮಾದ ಕತೆ ಏನಪ್ಪಾ ಅಂದ್ರೆ, ನೀವು ಇವಾಗ ಆಲ್ರೆಡಿ ನಮ್ಮ ಡಾಲಿ ಅವರ ಮನ್ಸೂನ್ ರಾಗ ಸಿನಿಮಾ ನೋಡಿ ಇರ್ತೀರಾ. ಅಲ್ಲಿ ಯಾವ ತರ ಇರುತ್ತೆ ಹೇಳಿ ಸ್ಟೋರಿ, ಒಂದು 4 ಸ್ಟೋರಿ ಇರುತ್ತೆ. ಅದೇ ತರ ಈ ಸಿನಿಮಾದಲ್ಲಿ ಸೇಮ್ ಆಸ್ ಇಟ್ ಈಸ್ ಒಂದು 4-5 ಸ್ಟೋರಿ ಇರುತ್ತೆ. ಒಬ್ಬೊಬ್ಬರ ಕತೆ ಡಿಫ್ರೆಂಟ್ ಆಗಿರುತ್ತೆ. ಮತ್ತೆ ಒಂದ್ ಅರ್ಧ ಗಂಟೆ ಹಳ್ಳಿಯಲ್ಲಿ ನಡೆಯುವಂತ ಕತೆ ತೋರಿಸ್ತಾರೆ, ಒಂದ್ ಅರ್ಧ ಗಂಟೆ ಅಲ್ಲಿ ಪೌರಾಣಿಕ ಕತೆ ತೋರಿಸ್ತಾರೆ, ಮತ್ತೊಂದ್ ಅರ್ಧ ಗಂಟೆ ಅಲ್ಲಿ ಪೊಲೀಸ್ ಸ್ಟೋರಿ ತೋರಿಸ್ತಾರೆ. ಈ ತರ ಒಂದ್ 4 ಸ್ಟೋರಿ ಇರುತ್ತೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ನಲ್ಲಿ ಅದು ಹೇಗೆ ಎಂಡ್ ಆಗುತ್ತೆ ಹೇಗಿಲ್ಲ ಅನ್ನೋದನ್ನ ತಿಳ್ಕೊಬೇಕಂದ್ರೆ ನೀವು ಹೋಗಿ ಈ ಸಿನಿಮಾ ನೋಡ್ಲೇಬೇಕು. ಸಿನಿಮಾದ ಡೈರೆಕ್ಟರ್ ಅವರು ಕಥೆನ ತುಂಬಾ ಚಿಕ್ಕದಾಗಿ ಹೇಳಿದ್ದಾರೆ, ಆದ್ರೆ ಎಂಟರ್ಟೈನ್ಮೆಂಟ್ ಏನೋ ಕೊಟ್ಟಿದ್ದಾರೆ. ಬಟ್ ಸ್ಕ್ರೀನ್ ಪ್ಲೇ ವರ್ಕ್ ಆಗ್ಲಿಲ್ಲ ಅಂತ ಅನ್ಸುತ್ತೆ. ಈ ಸಿನಿಮಾ G5 ಸ್ಟ್ರೀಮಿಂಗ್ ಆಗ್ತಿದೆ, ಕನ್ನಡದಲ್ಲಿ ಸಹ ಇದೆ. ಹೋಗಿ ನೋಡೋರು ನೋಡ್ಬೋದು. ಆದ್ರೆ ಒಂದ್ ನೋಟಿಸ್ ಏನಂದ್ರೆ, ನೀವು ಟೈಮ್ ಇದ್ರೆ ಈ ಸಿನಿಮಾನ ನೋಡಿ, ಇಲ್ಲಾಂದ್ರೆ ಟೈಮ್ ಬಿಟ್ಟು ಈ ಸಿನಿಮಾನ ನೋಡ್ತೀರಾ ಅಂದ್ರೆ ಖಂಡಿತ ಡಿಸಪಾಯಿಂಟ್ ಆಗ್ತೀರಾ. ನಾನ್ ಮಾಡಿರೋ ಮಿಸ್ಟೇಕ್ ಅದೇ. ಫಸ್ಟ್ ಹಾಫ್ ನಲ್ಲಿ ತುಂಬಾ ಲ್ಯಾಗ್ ಸೀನ್ಸ್ ಇದೆ, ಸ್ಟೋರಿ ಟೆಲ್ಲಿಂಗ್ ತುಂಬಾ ಸ್ಲೋ ಅಂತ ಅನ್ಸುತ್ತೆ. ಇನ್ನು ಸೆಕೆಂಡ್ ಹಾಫ್ ಬಂದ್ಮೇಲೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ, ಮತ್ತೆ ಅದೇ ರಾಗ ಅದೇ ಹಾಡು ಅಂತ ಅನ್ಸ್ಬಿಡುತ್ತೆ. ಈ ಸಿನಿಮಾ ಏನಾದ್ರೂ ಕನ್ನಡ, ತೆಲುಗು, ತಮಿಳು ಏನಾದ್ರೂ ಅಲ್ಲಿ ಬಂದಿದ್ರೆ ಹೆಂಗಿರ್ತಿತ್ತೇನೋ. ಓವರಲ್ ಆಗಿ ಈ ಸಿನಿಮಾಕ್ಕೆ ನಾನ್ ಕೊಡೋ ರೇಟಿಂಗ್ ಎಷ್ಟಪ್ಪ ಅಂದ್ರೆ 1/5. ಇದು ಆಡು ಸಿನಿಮಾದ ರಿವ್ಯೂ ಆಗಿತ್ತು. ನೀವೇನಾದ್ರೂ ಆಲ್ರೆಡಿ ಈ ಸಿನಿಮಾ ನೋಡಿದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಹೆಂಗ ಅನ್ಸಿತ್ತು ಅಂತ ನಾನು ಕಾಯ್ತಾ ಇರ್ತೀನಿ. ನನಗೆ ಯಾಕೋ ಸಿಕ್ಕಾಪಟ್ಟೆ ಡೌಟ್ ಅಂತ ಅನ್ಸುತ್ತೆ, ಈ ಸಿನಿಮಾ 121 ಕೋಟಿ ಗಳಿಕೆ ಮಾಡಿದೋ ಇಲ್ಲ ಅಂತ. ನನ್ ಎಂತ ಹಣೆ ಬರ ಗುರು, ಎಲ್ಲ ಕೆಲಸ ಬಿಟ್ಟು ಒಳ್ಳೆ ಚೆನ್ನಾಗಿರುತ್ತೆ ಈ ಸಿನಿಮಾ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೋಡಿದ್ರೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಮಾಡುತ್ತೆ. ಇರ್ಲಿ, ಸಿಗೋಣ ಮತ್ತೊಂದು ಒಂದ್ ಒಳ್ಳೆ ಸಿನಿಮಾ ರಿವ್ಯೂ ಜೊತೆಗೆ. ಇನ್ನು ಸಾಕಷ್ಟು ಬೈಕರ್, ರಾಕ್ಷಸ ಸಿನಿಮಾದ ರಿವ್ಯೂ ಬರ್ತಾ ಇದೆ, ನೋಡೋಣ. ಇವೆರಡು ಸಿನಿಮಾದ ನೋಡಿ ರಿವ್ಯೂ ಹೇಳ್ತೀನಿ. ಕಮೆಂಟ್ ಬಾಕ್ಸ್ ಅಲ್ಲಿ ಕೇರಳ ಸ್ಟೋರಿ 2 ಸಿನಿಮಾದ ರಿವ್ಯೂ ಬೇಕಂದ್ರೆ ಕಮೆಂಟ್ ಮಾಡಿ.